ಇವಾಗಷ್ಟೇ ಜಸ್ಟ್ ನಾರ್ಮಲ್ ಚೆಕಪ್ ಆಗಿದೆ. ಸೊ ಗೈಸ್, ಡಿಸ್ಅಡ್ವಾಂಟೇಜಸ್ ಏನು ಈ ಬಾಕ್ಸಲ್ಲಿ ಇಟ್ಟಿದ್ರೆ ಅಂತ ಅಂದರೆ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರಸಿ ಚಾನಲ್. ಸೊ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಏನಕ್ಕಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಪರ್ಮನೆಂಟ್ ಸ್ಪೆಕ್ಸನ್ನು ರಿಮೂವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಲ್ಯಾಸಿಕ್ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ತನಕ ಡಾಕ್ಟರ್ ಕನ್ಸಲ್ಟೆನ್ಸಿ ಆಗಲಿಲ್ಲ. ಸೊ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು, ನಂತರ ಏನಂತ ಗೊತ್ತಾಗುತ್ತೆ. 10:30 ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಅಕ್ಕನಿಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂಥೇಳಿ. ಜಸ್ಟ್ ರೀಚ್ ಆಗಿದ್ದೀವಿ. ಪ್ರೊಸೀಜರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗಷ್ಟೇ ಜಸ್ಟ್ ನಾರ್ಮಲ್ ಚೆಕಪ್ ಆಗಿದೆ, ಅಂದರೆ ನಂಬರೆಲ್ಲ ಚೆಕ್ ಮಾಡಿದ್ದಾರೆ. ಇವಾಗ ಸ್ಕ್ಯಾನಿಗೆ ಹೇಳಿದ್ದಾರೆ, ಸ್ಕ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಆದ ತಕ್ಷಣ ಫಸ್ಟ್ ಒಂದು ಸಲ ಐ ಡ್ರಾಪ್ಸನ್ನು ಹಾಕ್ತಾರೆ. ಇವಾಗ ಜಸ್ಟ್ ಒಂದು ಐ ಡ್ರಾಪ್ಸನ್ನು ಹಾಕಿದ್ದಾರೆ. ನನ್ನ ಮುಂದೆ ಒಂದು ಸಣ್ಣ ಹುಡುಗ ಕೂತ್ಕೊಂಡಿದ್ದ. ಅವ್ರ ಅಮ್ಮ ಅವನಿಗೆ ತುಂಬ ಕೇರ್ ಮಾಡ್ತಾಯಿದ್ರು ಡ್ರಾಪ್ಸ್ ಹಾಕಿದಾಗ. ಅದಕ್ಕೆ ನನ್ನ ಮನೆಯವ್ರಿಗೆ ಮತ್ತು ಅಕ್ಕನಿಗೆ ಹೇಳ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ ಅಂಥೇಳಿ. ಅದಕ್ಕೆ ನಮ್ಮ ಅಕ್ಕನೂ ಕೂಡ ನನಗೆ ಆ ಥರನೇ ಮಾಡ್ತಾಯಿದ್ಲು. ಹಾಗೆ ನಮಗೆ ತುಂಬ ಹಸು ಆಗಿತ್ತು. ಆಲ್ಮೋಸ್ಟ್ 1 o'clock ಆಗಿತ್ತು. ಅದಕ್ಕೆ ನಮ್ಮ ಮನೆಯವರು ಹೋಗಿ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ರು. ಹಾಗಾಗಿ ನಾವು ಚಾಕ್ಲೇಟ್ಸ್ ತಿಂತಾಯಿದ್ರು. ಅದಕ್ಕೆ ನಾನು ಅಕ್ಕಂದು ವಿಡಿಯೋ ಕೂಡ ತೆಗೆದಿದ್ದೆ. ಗೈಸ್, ಏನು ಗೊತ್ತಾ, ಇವಾಗ ಜಸ್ಟ್ ಹಾಸ್ಪಿಟ್ಲಿಂದ ಹೊರಗೆ ಬಂದಿದ್ವಿ. ತುಂಬ ಟೈಮ್ ತೊಗೊಳ್ತಾ, ಅಂದರೆ 3-4 ಸಲ ಅವರು ಸ್ಕ್ಯಾನ್ ಮಾಡಬೇಕು. ಆಮೇಲೆ ಡ್ರಾಪ್ಸ್ ಹಾಕ್ತಾರೆ. ಡ್ರಾಪ್ಸ್ ಆದ ನಂತರ 2 ಡ್ರಾಪ್ಸ್ ಆದ ನಂತರ ಇನ್ನೊಂದು ಸ್ಕ್ಯಾನ್ ಇರುತ್ತೆ. ಹಾಗೆ 2-3 ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಬೇಕು. ಅದ ನಂತರ ಅವರೆಷ್ಟು ಅಮೌಂಟ್ ಆಗ್ತದೆ, ಚಾರ್ಜ್ ಆಗುತ್ತೆ ಟ್ರೀಟ್ಮೆಂಟಿಗೆ ಅಂಥೇಳಿ ಕೂಡ ಹೇಳ್ತಾರೆ. ಅದೆಲ್ಲ ಪ್ರೊಸೀಜರ್ ಮುಗಿದು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವರು ಅಂದರೆ ನಮಗೆ ಅದು ಡ್ರಾಪ್ಸ್ ಹಾಕ್ತಾರಲ್ವ, ಸೊ ಡ್ರಾಪ್ಸ್ ಹಾಕಿದ ದಿನವೇ ಅವರು ಲೇಸರ್ ಮಾಡಲ್ಲ ಅಂತೆ, ಲ್ಯಾಸಿಕ್ ಟ್ರೀಟ್ಮೆಂಟ್ ಎಲ್ಲ ಮಾಡಲ್ಲ ಅಂತೆ. ಸೊ ಹಾಗಾಗಿ ಅವರು ಬೇರೆ ಡೇಟನ್ನು ಕೊಟ್ಟಿದ್ದಾರೆ. ಸೊ ನೋಡಬೇಕು, ನಾವು ಡಿಸ್ಕಸ್ ಮಾಡಿ ಏನಂತ ಯಾವಾಗ ಬರೋದು ಅಂತ ಹೇಳಿ ಡಿಸ್ಕಸ್ ಮಾಡಿ ನೋಡೋಣ ಗೈಸ್. ಆಲ್ರೆಡಿ 4 o'clock ಆಗಿತ್ತು. ಹಸು ಆಗ್ತಾಯಿದೆ, ಮನೆಗೆ ಹೋಗ್ಲಿಕ್ಕೆ ಆಗಲ್ಲ, ತುಂಬ ದೂರ ಬಂದಿದ್ವಲ್ಲ. ಹಾಗಾಗಿ ಇಲ್ಲೇ ಊಟ ಮಾಡಿದ್ವಿ. ಊಟ ಅಂತೂ ಸಖತ್ತಿತ್ತು. ಫಿಶ್ ಮೀಲ್ಸ್ ಕೇರಳದವ್ರದ್ದು, ಮಂಗಳೂರದವ್ರದ್ದು. ಹಾಗೆ ಅಲ್ಲಿ ಪಕ್ಕಕ್ಕೆ ಒಂದು ಗಿಟಸ್ ಶಾಪ್ ಇತ್ತು. ಇಷ್ಟಕ್ಕೆ 100 rupees. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ಜಸ್ಟ್ ತೊಗೊಂಡು ಇವಾಗ ನೆಕ್ಸ್ಟ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ, ನೋಡುವ ಗೈಸ್. ಇವಾಗಷ್ಟೇ ಮನೆ ಹತ್ರ ರೀಚ್ ಆಗಿದ್ದೀವಿ. ಜಸ್ಟ್ ಹೊರಗಡೆನೇ ಇದ್ದೀವಿ. ಮಕ್ಕಳಿಗೆಲ್ಲೂ ಕರ್ಕೊಂಡು ಹೋಗಿಲ್ಲ. ಅಕ್ಕ ಮತ್ತು ಮಕ್ಕಳು ಬಂದಿದ್ದಾರಲ್ವ, ಸೊ ಹಾಗಾಗಿ ಅವರಿಗೆಲ್ಲೂ ಕರ್ಕೊಂಡು ಹೋಗಲಿಲ್ಲ ಅಂತ ಬೋರ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗುವ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಕೆಳಗಡೆ ಅವ್ರು ಇನ್ನೂ ತನಕ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಹತ್ರನೇ ಡೆಕೆತ್ಲಾನ್ ಮಾಲ್ ಇದೆ. ಸೊ ಹೀಗೆ ಮಕ್ಳಿಗೆ ಕರ್ಕೊಂಡು ಹೋಗಿದ್ವಿ. ಹಾಗೆ ನಮ್ಮ ಮನೆಯವರು ಕೂಡ, ಅವಿಯವರು ಕೂಡ ನೋಡ್ಬೋದು, ಮಕ್ಕಳ ಥರನೇ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಆ ಥರ ಆಟ ಆಡೋದಂದರೆ ತುಂಬ ಇಷ್ಟ. ಇವಾಗ ಜಸ್ಟ್ ಮಾಲಿಂದ ಬಂದು ಡೆಕೆತ್ಲಾನಲ್ಲಿ ಹೋಗಿದ್ವಿ. ಒಂದು ರೌಂಡ್ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಂತ. ಸೊ ಅಲ್ಲಿಂದ ಬಂದು ಸ್ವಲ್ಪ ತರಕಾರಿ ತಂದಿದೆ, ಅದು ಸ್ವಲ್ಪ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಡುವ ಅಂತೇಳಿ ಮಾಡ್ತಾ ಇದ್ದೀವಿ. ಫುಲ್ ಹಾರ್ಡ್ ವರ್ಕಿಂಗ್. ಮಮ್ಮಿ ಏನು ಮಾಡ್ತಿದ್ದೀರಾ ಹೇಳಿ? ಮಧ್ಯಾಹ್ನ ಮೀನು ಮಾಡ್ಲಿಕ್ಕೆ ಹೋಗಿದ್ದೆ. ಏನು ಸಮುದ್ರದಲ್ಲಿ ಮಾಡಕ್ಕೆ ಹೋಗಿದ್ದ ಮಮ್ಮಿ? ಎಷ್ಟು ನೋಡಿದ್ರು? ಆಪ್ರೇಷನ್ ಮಾಡ್ತಿದ್ದಾರೆ ಇಲ್ಲಿ. 5 ಮುಳ್ಳೇನೇ ಇತ್ತಂತೆ, 4 ತೆಗೆದಿದ್ದಾರೆ, 1 ಉಳಿದಿದೆ ಅಂತ, ಅದೇ ತೆಗಿತಾ ಇದ್ದಾರೆ. 5 ಮುಳ್ಳು ಚುಚ್ಚೋಷ್ಟೊತ್ತಿಗೆ ಏನಾಗಬೇಡ ದೇವಾ. ಎಂಥದ್ದು ದೊಡ್ಡದು ಇದಿರ್ಬೋದು, ತಿಮಿಂಗ್ಲ. ಮಮ್ಮಿ ಎಂತ ಅಷ್ಟು 5 ಮುಳ್ಳು ಚುಚ್ಚೋ ತನಕ ಎಂತ ಮಾಡ್ತಿದ್ರ? ಇದು ಆ್ಯಕ್ಚುಲಿ ಸಿರ್ಸಿ ಜಾತ್ರೆಲಿ ತೊಗೊಂಡಿದ್ದು. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗಷ್ಟೇ ತರಕಾರಿ ಎಲ್ಲ ಜೋಡಿಸಿ ಫ್ರೆಶನ್ ಅಪ್ ಆಗಿ ಊಟ ಎಲ್ಲ ಮಾಡಿ ಜಸ್ಟ್ ಕುತ್ಕೊಂಡಿದ್ದೀವಿ. ಅದನ್ನು ನಾನು ಸ್ವಲ್ಪ
ಸೇವಿಂಗ್ಸನ್ನು ಮಾಡಿದೆ, ಅದು ಅನ್ಬಾಕ್ಸ್ ಮಾಡಬೇಕು. ಬನ್ನಿ ನೋಡುವ. ಸೊ ಗೈಸ್, ನೀವು ಈ ಥರ ಸೇವಿಂಗ್ಸ್ ಮಾಡಿದರೆ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜ್ ಏನಂತ ಅಂದರೆ ಈ ಥರ ಸೇವ್ ಮಾಡಿದರೆ ಏನಕ್ಕೂ ಫ್ಯೂಚರಲ್ಲಿ ಆಗಲಿ ಅದರಲ್ಲಿ ಏನಾದ್ರು ತೊಗೊಳ್ಳಿಕ್ಕಾಗಲಿ ನಿಮಗೆ ಚೆನ್ನಾಗಿ ಸೇವ್ ಮಾಡಿ ಇಟ್ಕೋಬಹುದು. ಸೊ ಗೈಸ್, ಡಿಸ್ಅಡ್ವಾಂಟೇಜಸ್ ಏನು ಈ ಬಾಕ್ಸಲ್ಲಿ ಇಟ್ಟಿದ್ರೆ ಅಂತ ಅಂದರೆ, ಸೊ ಈ ಥರ ರಸ್ಟ್ ಬರೋದಾಗಲಿ ಅಥವಾ ಏನಾದರೂ ಕಾಕ್ರೋಚಸ್ ಆಗಲಿ ಅಥವಾ ಏನೋ ಇನ್ಸೆಕ್ಟ್ಸ್ ಒಳಗೆ ಹೋಗ್ಬೋದು. ಸೊ ನೀವೇನು ಮಾಡಿ ಒನ್ ಇಯರ್ ಒಂದ್ಸಲ ಅಥವಾ 2 ಇಯರ್ ಒಂದ್ಸಲ ಅಮೌಂಟನ್ನು ತೊಗೊಂಡು ಬ್ಯಾಂಕಲ್ಲಿ ಇಟ್ಟರೆ ನಿಮ್ಗೆ ಏನಾದರೂ ಅದರಲ್ಲಿ ಇಂಟ್ರೆಸ್ಟ್ ಆದರೂ ಬರುತ್ತೆ. ಸುಮ್ಮನೆ ಇಲ್ಲಿ ಇಡೋದು ಬದಲ ಅಲ್ಲಿ ಪ್ರತಿ ವರ್ಷ ನೀವು ಅಲ್ಲಿಟ್ಟು ಏನಾದರೂ ಇಟ್ಟರೆ ಯೂಸ್ಫುಲ್ ಆಗುತ್ತೆ. ನೀವು ಇವಾಗ ಟೋಟಲ್ ಎಷ್ಟು ಅಮೌಂಟ್ ಒಟ್ಟು ಮಾಡಿದ್ದೀರಾ? ಟೋಟಲ್ ಅಮೌಂಟ್ ಬಂದುಬಿಟ್ಟು 19,500. 19,500. ಓಕೆ. ಇದು ಬಂದುಬಿಟ್ಟು ತುಂಬ ವರ್ಷದೇನಲ್ಲ, ಹಾರ್ಡ್ಲಿ ಒಂದು 8 ಮಂತ್ಸ್ ಇರ್ಬೋದು. ಹಾರ್ಡ್ಲಿ ಒಂದು 8 ಮಂತ್ಸಿನ ಸೇವಿಂಗ್ಸ್ ಇರ್ಬೋದು ಅಷ್ಟೇ. ಓಕೆ. ಅಲ್ಲಿ ಇದು ಮಾಡ್ಬೇಕಾದ್ರೂ ಟಿಕ್ ಹಾಕಿ ಅವ್ರಿಗೆ ಈಸಿ ಆಗುತ್ತಲ್ಲ ಕೌಂಟ್ ಮಾಡೋಕ್ಕೆ? ಇದು ನೀವು ಹಾಕಬೇಕಾದ್ರೆ ಟಿಕ್ ಮಾಡ್ತಾ ಹೋದರೆ ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇನ್ನೂ ಈಸಿ ಆಗ್ತದೆ. ಅದೇ ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದೊಂದು ಸಲ ಮಿಸ್ ಆಗುತ್ತೆ. ಸೊ ಆವಾಗ ಫುಲ್ ಓಪನ್ ಮಾಡಿದಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದ್ರದ್ದು ನಾನು ಶಾರ್ಟ್ ವಿಡಿಯೋವನ್ನು ಹಾಕಿದ್ದೆ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡ್ಬೋದು. ಇದರದ್ದು ಅನ್ಬಾಕ್ಸಿಂಗ್ ಮಾಡಿದ್ದೆ ನಾನು. ಯಾರಾದರೂ ಏನಾದರೂ ಈಗ ಥಿಂಗ್ಸ್ ತೊಗೋಬೇಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಆ ಥರ ಸೇವಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರು ಅಮೌಂಟ್ ಇಲ್ಲಿಡೋದು ಬೇಡ, ಬ್ಯಾಂಕಲ್ಲಿ ಇಟ್ಟು ಇಂಟ್ರೆಸ್ಟ್ ತೊಗೋಬೋದು ಅಂತೇಳ್ಬಿಟ್ಟು ಹೇಳ್ತಿದ್ದೀರಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಸಬ್ಬಸ್ಗೆ ದೋಸೆ ಮಾಡಿದರು ಅಮ್ಮ. ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿ ಒಣಸ್ಲಿಕ್ಕೆ ಹಾಕಿಬಿಟ್ಟಿದ್ದೀನಿ. ಹಾಗೆ ಇವತ್ತು ಅಡುಗೆ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕು, ಊಟ ಎಲ್ಲ ಮಾಡಿ ನೋಡುವ. ಅಡುಗೆ ಇವತ್ತು ನಾನು ಗಂಜಿ, ಬಾಯ್ಲ್ಡ್ ರೈಸ್ ಗಂಜಿ, ಹಾಗೆ ಚಿಕನ್ ಸುಕ್ಕ ಮಾಡಬೇಕಂತ ಇದ್ದೀನಿ. ಸೊ ಅಕ್ಕಿಯನ್ನು ನೆನೆಸಿ ಹಾಕಿದ್ದೀನಿ ಆಲ್ರೆಡಿ. ಬನ್ನಿ ತೋರಿಸ್ತೀನಿ. ಬಾಯ್ಲ್ಡ್ ರೈಸ್ ಅಕ್ಕಿ ಆಲ್ರೆಡಿ ತೊಳೆದು ನೆನೆಸಿ ಹಾಕಿಟ್ಟಿದ್ದೀನಿ. ಫಜಿ ಫಜಿ ಹಾಗೆ ಮಕ್ಳಿಗೆ ಬೇಜಾರು ಅಂತೇಳಿ ಮಕ್ಕಳು ಮತ್ತು ನಮ್ಮ ಮನೆಯವರು ಫಜಿ ಎಲ್ಲ ಒಂದು ರೌಂಡ್ ಹೋಗಿದ್ದಾರೆ. ನಮ್ಮ ಮನೆಯವರೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಫಜಿ ಫಜಿ ಹಂಗಂಗ. ಹಾಗೆ ಇನ್ನೊಂದು ಕಡೆ ಇವ್ರು ಇಲ್ಲಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಆಯಿತು ಟೈಮ್ ಆಲ್ರೆಡಿ. ಇವಾಗ ಅಡುಗೆ ಮಾಡಬೇಕು. ಎಲ್ಲರೂ ಊಟ ಕೂತ್ಕೊಂಡಿದ್ದೇವೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ರೌಂಡ್ ಐಕ್ಯ ಹತ್ರ ಬಂದಿದ್ದೀವಿ. ಜಸ್ಟ್ ಎಂಟ್ರಿಯಾಗಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದೀವಿ. ಐಕ್ಯದಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಹಾಗಾಗಿ 2 ಫೋಟೋವನ್ನು ಅಟ್ಯಾಚ್ ಮಾಡಿದ್ದೀನಿ. ಆ ಐಕ್ಯದಿಂದ ನಾವು ಸೀದಾ ಮನೆಗೆ ಹೋಗಿದ್ದೀವಿ. ಇದು ನೆಕ್ಸ್ಟ್ ಡೇ ಈವ್ನಿಂಗಿಂದು ವಿಡಿಯೋ. ಗೇಮಿಂಗ್ ಝೋನಿಗೆ ಬಂದಿದ್ವಿ. ಮಕ್ಕಳು ಗೇಮಿಂಗ್ ಝೋನಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು, ಹಾಗಾಗಿ ಗೇಮಿಂಗ್ ಝೋನಲ್ಲಿ ಹೋಗಿದ್ವಿ. 2 ಕಾರ್ಡನ್ನು ಪರ್ಚೇಸ್ ಮಾಡಿದರು. ಒಂದು ಕಾರ್ಡಲ್ಲಿ 1200 ಇತ್ತು. ಅದ ನಂತರ ಅದು ವಿನ್ ಆದ ತಕ್ಷಣ ಅವರು ಕೂಪನನ್ನು ಕೊಡ್ತಾರೆ. ಆ ಕೂಪನ್ ತೊಗೊಂಡು ಏನು ಬೇಕಾದರೆ ಅದು ಗಿಫ್ಟನ್ನು ಕಲೆಕ್ಟ್ ಮಾಡ್ಬೋದು. ತುಂಬ ಗಿಫ್ಟ್ ತೊಗೊಬಂದಿದ್ರು ಅವರು. ತುಂಬ ಎಂಜಾಯ್ ಕೂಡ ಮಾಡಿದರು.